ನಮಸ್ತೆ. ನನ್ನ ಹೆಸರು ಅಶೋಕ್ ಅಂತೇಳಿ, ಧಾರವಾಡ ಜಿಲ್ಲೆ. ನಾನು ಇವಾಗ ವಿಡಿಯೋ ಮಾಡ್ತಿರೋದು ಯಾವುದಕ್ಕಪ್ಪ ಅಂತಂದ್ರೆ, ಗುರುಪ್ರಸಾದ್ ಪುರೋಹಿತ್ ಇವರಿಂದ ನಾನು ಒಂದು ಸ್ವಯಂಭೂ ಶಿವಲಿಂಗ ಅಂದ್ರೆ ನರ್ಮದಾ ನದಿಯೊಳಗೆ ಸ್ವಯಂಭೂವಾಗಿ ಉದ್ಭವ ಆಗುವಂಥ ಒಂದು ಶಿವಲಿಂಗು, ಅದೊಂದು ಆರ್ಡರ್ ಮಾಡಿದ್ದೆ ಅವ್ರ ಕಡೆಗೆ. ಮತ್ತು ಜೊತೆಗೆ ಇನ್ನೊಂದು ಧನಯೋಗ ಬ್ರಾಸ್ಲೈಟ್ ಅಂತ ಕೈಯೊಳಗೆ ಹಾಕೊಳ್ಳೋದು, ಒಂದು ಪಾಸಿಟಿವ್ ಎನರ್ಜಿ ಕೊಡುವಂಥ ಒಂದು ಬ್ರಾಸ್ಲೈಟು, ಮತ್ತು ಮನೆ ದೇವರು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡೋಂಥ ಒಂದು ಶಿವಲಿಂಗ. ಈಗ ಅದನ್ನು ಕಳಿಸ್ಕೊಟ್ಟಾರ, ಓಪನ್ ಮಾಡಿ ನೋಡೋಣ. ಪ್ಯಾಕಿಂಗ್ ಎಲ್ಲ ಚಲೋ ಮಾಡ್ಯಾರ, ಎಲ್ಲ ಸೇಫಾಗಿ ಬರುವಂಗೆ. ನೋಡೋಣ ಏನೇನು ಹಾಕಿ ಕಳ್ಸ್ಯಾರ ಸರ್ ಅಂತೇಳಿ, ಪುರೋಹಿತ್ ಸರು. ಓಕೆ, ಮೊದಲಿಗೆ ಬಂದಿದ್ದು ಒಂದು ಇದು ಶಿವಲಿಂಗದ ಮೇಲೆ ದಾರ ಪಾತ್ರೆ ಇಡುವಂಥ ಒಂದು ಸ್ಟ್ಯಾಂಡ್. ಇದು ಶಿವಲಿಂಗ ಅರ್ಧನಾರೀಶ್ವರ ಶಿವಲಿಂಗ, ಗೊತ್ತಾಗುತ್ತೆ ಅರ್ಧನಾರೀಶ್ವರ ಅಂತೇಳಿ. ಇದು ನರ್ಮದಾ ನದಿ ಒಳಗೆ ಸ್ವಯಂಭೂವಾಗಿ ಉದ್ಭವ ಆಗುವಂಥ ಒಂದು ಶಿವಲಿಂಗ. ಇದನ್ನು ಯಾವುದೇ ಕಾರಣಕ್ಕೂ ಮೇಕಿಂಗ್ ಮಾಡೋಂಗಿಲ್ಲ. ಇದೇ ರೀತಿಯಾಗಿ ಉದ್ಭವ ಆಗಿರ್ತದೆ. ಇದೊಂದು ಧಾರಾಪಾತ್ರ ಇರಬಹುದು. ಇದೊಂದು ಧಾರಾಪಾತ್ರೆ, ಇದ್ರ ಮೇಲೆ ಇರುವಂಥದ್ದು. ಈ ರೀತಿ. ಮತ್ತು ನಂದಿ, ಶಿವಲಿಂಗನ ಮುಂದೆ ಇಡುವಂಥ ಒಂದು ನಂದಿ. ನೋಡ್ರಿ ಎಷ್ಟು ಚೆಂದದ, ಕ್ಯೂಟ್ ಹಾಕೈತಿ ನಂದಿ. ಶಿವಲಿಂಗ ಮುಂದೆ ಇಡುವಂಥದ್ದು. ಸೆಟ್ ಮಾಡಿ ತೋರಿಸ್ತೇನೆ, ನೋಡೋಣ ಏನೇನು ಕಳ್ಸಾಡ್ತಾರೆ, ಏನೇನಿದೆ ಅಂತೇಳಿ. ಮತ್ತು ಅದು ಸ್ಟ್ಯಾಂಡ್, ಇವು ಸ್ಟ್ಯಾಂಡು ಸೆಟ್ ಮಾಡುವಂಥ ಸ್ಟ್ಯಾಂಡ್ ಮಾಡ್ತೇನೆ. ಮತ್ತು ಇನ್ನೊಂದು ಬ್ರಾಸ್ಲೈಟ್ ಅಂತ ಹೇಳಿದ್ನಲ್ಲ, ಬ್ರಾಸ್ಲೈಟ್ ಒಂದು ಹಾಕ್ಯಾರ ಸರ್, ಧನಯೋಗ ಬ್ರಾಸ್ಲೈಟ್ ಇದು ಕಾಣಿಸ್ತದೆ ಅಲ್ರಿ. ಓಕೆ, ಮತ್ತು ಲ್ಯಾಬ್ ಟೆಸ್ಟಿಂಗು ಸರ್ಟಿಫಿಕೇಟ್, ಲ್ಯಾಬ್ ಟೆಸ್ಟ್ ಮಾಡ್ತಾರೆ ಅವರು, ಲ್ಯಾಬ್ ಟೆಸ್ಟ್ ಮಾಡಿಬಿಟ್ಟು ಕಳಿಸ್ತಾರೆ. ಇದು ಬ್ರಾಸ್ಲೈಟ್, ಇದು ಹೆವಿ ಐತಿ ಮತ್ತು ಒರಿಜಿನಲ್ ಆಗಿ ಇದು ಟೆಸ್ಟ್ ಮಾಡಿರುವಂಥ ಒಂದು ಲ್ಯಾಬ್ ಸರ್ಟಿಫಿಕೇಟ್ ಕೂಡ ಹಾಕಿ ಕಳಿಸ್ಯಾರ. ಇದು ಲ್ಯಾಬ್ ಟೆಸ್ಟಿಂಗ್ ಮಾಡಿರುವಂಥ ಒಂದು ಸರ್ಟಿಫಿಕೇಟು. ಇದು ಒಂದು. ಬ್ರೇಸ್ಲೈಟ್ ಮಾತ್ರ ಸೂಪರ್ ಐತಿ, ನ್ಯಾಚುರಲ್ ಆಗಿ ಮತ್ತು ಹೆವಿ ಐತಿ. ಇದನ್ನು ನಾವು ಹಾಕ್ಕೊಳ್ಳೋದ್ರಿಂದ ಒಂದು ಧನಾತ್ಮಕ ಶಕ್ತಿ ಮತ್ತು ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುವಂಥ ಪವರ್ ಇದರಿಂದ ಸಿಗ್ತೈತಿ. ಜೊತೆಗೆ ನಾವೆಲ್ಲ ಒಂದು ಒಳ್ಳೆ ಭಾವನೆ ಇಟ್ಕೋಬೇಕು, ಒಂದು ಒಳ್ಳೆ ಉದ್ದೇಶ ಇಟ್ಕೋಬೇಕು, ಒಳ್ಳೆ ಕಾರ್ಯ ಮಾಡಬೇಕು ಕೆಲಸಗಳನ್ನು. ನಾವು ಅದನ್ನೆಲ್ಲ ಮಾಡ್ತಾ, ಇದು ಒಂದು ಜೊತೆಗೆ ನಮ್ಗೆ ಕೈಯೊಳಗೆ ಹಾಕ್ಕೊಂಡು ಇರೋದರಿಂದ ಇದು ಒಂದು ಒಳ್ಳೆ ದಾರಿಯೊಳಗೆ ನಡೆಸುವಂಥ ಒಂದು ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಮಾಡ್ತೈತಿ. ಎಲ್ಲ ರೀತಿಯಿಂದ ಒಳ್ಳೆಯದು ಆಗೋದು ಈ ಒಂದು ಬ್ರೇಸ್ಲೆಟಿಂದ ಸಿಗ್ತೈತಿ. ಆಸಕ್ತಿ ಉಳ್ಳವರು ತರಿಸ್ಕೊಂಡು ಇದನ್ನು ವೇರ್ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗ್ತೈತಿ. ಆದಷ್ಟು ತರಿಸ್ಕೊಡ್ರಿ ಅಂತ ಒಂದು ಹೇಳ್ತೀನಿ. ಆಸಕ್ತರು ತರಿಸ್ಕೊಂಡು ಹಾಕ್ಕೋಬೋದು. ಇದು ಶಿವಲಿಂಗು ತುಂಬ ಚೆನ್ನಾಗೈತಿ. ಶಿವಲಿಂಗು ನನಗಂತೂ ಭಾಳ ಹಿಡಿಸ್ತು. ಇದನ್ನು ದೇವ್ರ ಜಗಲಿ ಮೇಲೆ ಇಟ್ಟು ನಾವು ಪೂಜೆ ದಿನನಿತ್ಯ ಅದಕ್ಕೇನು ಮನೆಯೊಳಗೆ ಅಭಿಷೇಕ ಮಾಡ್ತೀವಲ್ಲ, ಆ ರೀತಿ ಎಲ್ಲ ಮಾಡ್ತಾ ಹೋದರೆ ಮನೆಗೂ ಶಾಂತಿ ಮತ್ತು ಸಮೃದ್ಧಿ ಸಿಗುವಂಥದ್ದು. ಯಾಕೆಂದರೆ ಶಿವ ಯಾವಾಗಲೂ ತಂಪು ಪ್ರಿಯ ಮತ್ತು ಶ್ವೇತ ಪ್ರಿಯ. ಅವನಿಗೆ ಬಿಳಿ ಹೂವು ಅಂದ್ರೆ ಭಾಳ ಇಷ್ಟ ಶಿವನಿಗೆ. ಜೊತೆಗೆ ಬಿಲ್ವಂತೂ ಅದು ಶಿವನಿಗೆ ಇನ್ನೂ ಹತ್ತಿರವಾದಂಥ ಬಿಲ್ವ ಪತ್ರೆ, ಅದು ಕೂಡ ಹೌದು. ನಾವು ಇದನ್ನು ಅಸೆಂಬ್ಲಿ ಮಾಡೋದು. ಸರ್ ಹೇಳಿದ್ರು ಇನ್ನೊಂದು ಏನಂತ, ಪ್ರತಿಯೊಬ್ಬರು ಯಾರು ಆರ್ಡರ್ ಮಾಡ್ತಾರೆ ನಮ್ಮಲ್ಲಿ ಶಿವಲಿಂಗನ ಮತ್ತು ಇದನ್ನೆಲ್ಲ ಓಂಕಾರೇಶ್ವರ ದೇವಸ್ಥಾನದೊಳಗೆ ದಿನನಿತ್ಯ ಅಭಿಷೇಕ ಆಗ್ತೈತಿ. ಓಂಕಾರೇಶ್ವರ
ದೇವಸ್ಥಾನದೊಳಗಿಟ್ಟು ನಾವು ಅಭಿಷೇಕ ಮಾಡಿಬಿಟ್ಟು ಪ್ರತಿಯೊಬ್ಬ ಕಸ್ಟಮರ್ಗೂ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಕಳಿಸಿ ಇಲ್ಲಿ ಕಾಣಿಸ್ತದೆ ನೋಡ್ರಿ ಇದು ನೋಡ್ರಿ ಚಂದನ ಮತ್ತು ಕುಂಕುಮ ಹಚ್ಚಿದ್ದು. ಇಲ್ಲಿ ನಂದಿ ಕ್ಲಿಯರ್ ಕಾಣಿಸ್ತೈತಿ, ನಂದಿ ಮಹಾರಾಜ್ ಕ್ಯೂಟ್ ನಂದಿ ಮಹಾರಾಜ್ ಹಚ್ಚಾರ ಇಲ್ಲೆಲ್ಲ ಭಸ್ಮ ಕುಂಕುಮ ಎಲ್ಲ. ಸೊ ಇದನ್ನೊಂದು ಅಸೆಂಬ್ಲಿ ಮಾಡಿ ನೋಡೋಣ ಯಾವ ರೀತಿಯಾಗಿರ್ತೈತಿ ಅಂತೇಳಿ ನೋಡೋಣ. ಅದು ಯಾರ್ಯಾರಿಗೂ ಇಂಟ್ರೆಸ್ಟ್ ಅದ, ಯಾರು ತರಿಸ್ಕೊಳ್ಳೋರು, ಇದು ಆಸಕ್ತಿ ಉಳ್ಳವರು, ಸೊ ನಮ್ಮ ಪುರೋಹಿತ್ ಸರ್ ಕಡೆಯಿಂದ ನೀವು ಆರ್ಡರ್ ಮಾಡಿಸ್ಕೊಂಡು ತರಿಸ್ಕೋಬೋದು. ತರಿಸ್ಕೊಂಡು ಇದು ಪೂಜೆ ಮಾಡೋದ್ರಿಂದ ದಿನನಿತ್ಯ ಒಳ್ಳೆಯದಾಗ್ತೈತೆ ಎಲ್ಲರಿಗೂ. ಸೊ ತರಿಸ್ಕೊಡ್ರಿ. ಈಗ ಮಾರ್ಕೆಟ್ ಒಳಗೆ ಮತ್ತು ನಾವು ನೋಡ್ತಿರ್ತೀವಿ ಭಾಳ ಅಡ್ವರ್ಟೈಸ್ಮೆಂಟು ಹಿಂಗೆಲ್ಲ ಬರ್ತಾವೆ. ಬಟ್ ನನಗೆ ಅನಿಸಿರೋದು ಪುರೋಹಿತ್ ಸರ್ ಕಡೆಗೆ ಒಂದು ಒರಿಜಿನಲ್ ಆಗಿರೋವಂಥದ್ದು, ಜೊತೆಗೆ ಏನೈತಿ ಲ್ಯಾಬ್ ಟೆಸ್ಟಿಂಗ್ ಅವ್ರದ್ದು ಮೇನ್. ಲ್ಯಾಬ್ ಟೆಸ್ಟ್ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಟೆಸ್ಟಿಂಗ್ ಮಾಡಿ ಅದ್ರ ಸರ್ಟಿಫಿಕೇಟ್ ಈ ರೀತಿ ಕೂಡ ಕಳಿಸ್ತಾರೆ. ಅವ್ರ ಕಡೆಗೆ ಸುಮಾರು ಐಟಮ್ಗಳು ಇದ್ದಾವೆ. ಕರುಂಗಲಿ ಮಾಲ, ಈ ಕರುಂಗಲಿ ಬ್ರೇಸ್ಲೈಟು, ಈ ಥರ ಎಲ್ಲ ಭಾಳ ಇದ್ದಾರೆ. ಸೊ ಅವ್ರ ಫೋನ್ ನಂಬರು ಅಡ್ರೆಸ್ಸು ಹೇಳ್ತೇನೆ ನಾನು, ನೀವು ಅದನ್ನು ತರಿಸ್ಕೋಬೋದು. ಅವ್ರ ಜೊತೆ ಸರ್ ಜೊತೆ ಮಾತಾಡಿ ಅವರೆಲ್ಲ ಹೆಚ್ಚಿನದಾಗಿ ತಿಳಿಸಿ ಹೇಳ್ತಾರೆ ಇದರಿಂದ ಏನು ಉಪಯೋಗ, ಇದನ್ನು ಯಾಕೆ ಹಾಕ್ಕೋಬೇಕು, ಇದರಿಂದ ಏನು ಮನುಷ್ಯನಿಗೆ ಏನೇನು ಇದು ಸಿಗ್ತೈತಿ, ಏನು ಒಂದು ಯಾವ ಶಕ್ತಿ ಸಿಗ್ತೈತಿ, ಹಂಗೆ ಎಲ್ಲದೂ ತಿಳಿಸಿ ಹೇಳ್ತಾರೆ ಸರ್. ಸೊ ಈ ರೀತಿಯಾಗಿ ಇದನ್ನು ಶಿವಲಿಂಗ ಮುಂದೆ ನಂದಿ ಈ ರೀತಿಯಾಗಿ ಇದು ಮನೆಯೊಳಗೂ ಹಿಂಗೆ ಇಡಬೇಕು. ಸೊ ಇದಕ್ಕೆ ಅಭಿಷೇಕ ಮಾಡೋದಕ್ಕೆ ಹಾಲು, ನೀರು, ಜಲಾಭಿಷೇಕ, ಕ್ಷೀರಾಭಿಷೇಕ ಇದ್ರೊಳಗೆ ಹಾಕಿದ್ರೆ ಸತತವಾಗಿ ಶಿವಲಿಂಗನ ಮೇಲೆ ಅದು ಬೀಳ್ತಿರ್ತೈತಿ. ಸೊ ಅದು ಒಂದು ಪೂಜೆ ವಿಧಾನ. ಹಂಗೆ ಮಾಡೋದ್ರಿಂದ ಅದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸೊ ಸರ್ ನಂಬರು ನಾನು ಇಲ್ಲಿ ಹೇಳ್ತೀನಿ. ವಿಭಾ ಸ್ಪಿರಿಚುವಲ್ ಸ್ಟೋರ್ಸ್ ಅವ್ರದ್ದು ಫೋನ್ ನಂಬರ್ ಬಂದುಬಿಟ್ಟು 93535339 ಗುರುಪ್ರಸಾದ್ ಪುರೋಹಿತ್. ಅವ್ರಿಗೆ ಕಾಲ್ ಮಾಡಿ ನೀವು ತರಿಸ್ಕೋಬೋದು. ತರಿಸ್ಕೊಂಡು ನೀವು ಆರ್ಡರ್ ಪ್ಲೇಸ್ ಮಾಡಿರಿ, ಸೇಫಾಗಿ ಕಳಿಸ್ಕೊಡ್ತಾರೆ ಮತ್ತು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳಿಸಿ ಹೇಳ್ತಾರೆ. ಸೊ ಇದು ತರಿಸ್ಕೊಂಡು ಮನೆಯೊಳಗೆ ಶಿವಲಿಂಗ ಪೂಜೆ ಮಾಡಿ, ಇನ್ನು ಬೇರೆ ಬೇರೆ ರೀತಿ ಶಿವಲಿಂಗಗಳು ಇದ್ದಾವೆ, ಸುಮಾರು ಇದ್ದಾವೆ. ನನಗೆ ಬೇಕಾಗಿದ್ದು ಅರ್ಧನಾರೀಶ್ವರ ಅಂತ ಹೇಳಿದ್ದೆ ಸರ್ಗೆ. ಸೊ ನನಗೆ ಅರ್ಧನಾರೀಶ್ವರನ ಕಳಿಸಿಕೊಟ್ಟಾರ. ಭಾಳ ಖುಷಿ, ತುಂಬ ಖುಷಿ ಆಗಾಗ್ತೈತೆ ನನಗೆ. ಸೊ ನಂದಿ ಕೂಡ ಮತ್ತೊಂದು ಬ್ರೇಸ್ಲೈಟ್. ಸೊ ಇನ್ನೊಂದು ನಾನು ಈಗ ಕರುಂಗಲಿ ಮಾಲ ಒಂದು ಕಳಿಸ್ಕೊಡ್ರಿ ಸರ್ ಅಂತ ಹೇಳೇನಿ. ಸರಿ ಸರ್ ಕಳಿಸ್ತೇನೆ, ಈಗ ಲ್ಯಾಬ್ ಟೆಸ್ಟಿಗೆ ಒಂದು ಕಳಿಸ್ಬಿಟ್ಟು ನಿಮ್ಗೆ ಅದನ್ನು ಹಾಕ್ತೀನಿ ನಾನು ಪೋಸ್ಟಿಗೆ ಅಂತ ಹೇಳ್ಯಾರ. ಅದಕ್ಕೆ ವೆಯ್ಟ್ ಮಾಡಾಕತ್ತೇನೆ. ಸೊ ಎಲ್ರಿಗೂ ಒಂದು ಸಜೆಸ್ಟ್ ಮಾಡೋದು ನನ್ನ ಕಡೆಯಿಂದ, ಇವೆಲ್ಲ ಮಾಡೋದು ತರಿಸ್ಕೊಂಡು ಹಾಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತೈತಿ. ಹಾಗಾಗಿ ತರಿಸ್ಕೊಳ್ರಿ. ಆಸಕ್ತರು, ಇಚ್ಛೆ ಉಳ್ಳವರು ತರಿಸ್ಕೊಂಡು ಇದನ್ನು ವೇರ್ ಮಾಡಿಕೊಳ್ರಿ. ಶಿವಲಿಂಗು ತರಿಸ್ಕೊಂಡು ಅದನ್ನು ಮನೆ ದೇವರ ಜಗುಲಿ ಮೇಲೆ ಇಟ್ಟು ಪೂಜೆ ಮಾಡೋದ್ರಿಂದ ಮನೆಗೆ ಮನೆಯ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಒಳ್ಳೆಯದಾಗ್ತೈತಿ. ಸೊ ತರಿಸ್ಕೊಡ್ರಿ ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ನು. ಇಂಟ್ರೆಸ್ಟ್ ಇರೋರು ಮತ್ತು ಆಸಕ್ತರು ಎಲ್ಲ ತರಿಸ್ಕೊಂಡು ಮಾಡ್ಕೋಬೋದು. ನಮ್ಮ ಗುರುಪ್ರಸಾದ್ ಒಳ್ಳೆಯ ಒಂದು ಕ್ವಾಲಿಟಿ ಕೊಡ್ತಾರೆ, ಗುಡ್ ಸರ್ವಿಸ್ ಕೊಡ್ತಾರೆ ಮತ್ತು ವ್ಯಕ್ತಿ ಕೂಡ ತುಂಬ ಒಳ್ಳೆಯವರು. ಅವರು ಭಾಳ ನಿಪುಣರು ಅಂತಂದ್ರೆ ಇದ್ರ ಬಗ್ಗೆ ಭಾಳ ತಿಳ್ಕೊಂಡವರು, ಹಂಗೆ ತಿಳ್ಕೊಂಡ ಮೇಲೆ ಮಾಡಿದ್ದವರು. ಸೊ ಇದು ಬಿಸ್ನೆಸ್ ಅಂತ ಅವ್ರದ್ದು ಅಲ್ಲ ಅನಿಸ್ತು ನನಗೆ ಅವ್ರ ಜೊತೆ ಮಾತಾಡಿದ ಮೇಲೆ. ಜನಗಳಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನೊಳಗೆ ಅವರು ಇದನ್ನು ಜನಗಳಿಗೆ ಮುಟ್ಸಕತ್ತಾರ. ಸೊ ಆದಷ್ಟು ಪುರೋಹಿತ್ ಸರ್ ಕಡೆಯಿಂದ ನೀವು ತರಿಸ್ಕೋಬೋದು. ಅಡ್ರೆಸ್ಸು ಅವ್ರ ಫೋನ್ ನಂಬರ್ ಹೇಳೇನಿ. ಸೊ ಅವ್ರಿಗೆ ಒಂದು ವಾಟ್ಸಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ತರಿಸ್ಕೊಂಡು ಇದರ ಸದುಪಯೋಗ ಪಡ್ಕೊಡ್ರಿ ಅಂತ ನನ್ನದೊಂದು ಸಜೆಷನ್. ಥ್ಯಾಂಕ್ ಯು. ನಮಸ್ತೆ.